ನಾನು ತುಂಬಾ ನೋವಲ್ಲಿದ್ದೆ. ಸೊ ನನಗೆ ಒಬ್ಬರು ಗುರುಗಳು ಹೇಳಿದ್ರು, ರಾಘವೇಂದ್ರ ಸ್ವಾಮಿಗಳ ಬಳಿ ಒಂದು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿಡು, 8 ವಾರ ಹಚ್ಚಿಟ್ರೆ ನೀನು ಏನೊಂದು ಸಂಕಲ್ಪ ಮಾಡ್ಕೊಂತ ಆ ಸಂಕಲ್ಪ ನೆರವೇರುತ್ತೆ ಅಂತ. ಯಾಕೆಂದರೆ ನಾನು ಆಶ್ರಮಕ್ಕೆ ಅಂತ ಜಾಗ ಹುಡುಕ್ತಿದ್ದೆ, ಎಲ್ಲೂ ಸಿಕ್ಕೇ ಇರಲಿಲ್ಲ. ನಿಜವಾಗ್ಲೂ ಆ ವಯಸ್ಸಾದವ್ರನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗೋದು, ಅವ್ರನ್ನ ಯಾವ ಜಾಗದಲ್ಲಿ ಇಡಬೇಕು ಏನು ಅನ್ನೋದು ತುಂಬ ಟೆನ್ಷನ್ ಆಗೋಗಿತ್ತು. ಎಲ್ಲೋ ಕೇಳಿದ್ರು ಆಶ್ರಮಕ್ಕೆ ಜಾಗ ಇಲ್ಲ ಅಂತಲೇ ಹೇಳ್ತಾಯಿದ್ರು. ಸೊ ಕೊನೆಗೆ ನನಗೆ ಆ ಗುರುಗಳು ಹೇಳಿದಂತೆ ನಾನು ನಮ್ಮ ರಾಯರ ಬಳಿ ಒಂದು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ. 8 ವಾರ ಆಯಿತು. ಇವತ್ತು 8ನೇ ವಾರ. ನಿಜವಲ್ಲೂ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿ 4ನೇ ವಾರಕ್ಕೆ ನನಗೆ ಕುರುಬ್ರಳ್ಳಿಲೇ ಆಶ್ರಮಕ್ಕೆ ಅಂತ ನನಗೆ ಜಾಗ ಸಿಕ್ತು. ನಿಜವಲ್ಲೂ ತುಂಬ ಖುಷಿ ಆಯಿತು. ಆ ಒಂದು ಬಾಡಿಗೆಗೆ ಜಾಗ ಸಿಕ್ತಲ್ಲ, ಯಾಕೆಂದರೆ ಆಶ್ರಮಕ್ಕೆ ಅಂದರೆ ಎಲ್ಲೂ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸಿಕ್ಕಿ ತುಂಬ ಖುಷಿ ಆಯಿತು. ಇವತ್ತು 8ನೇ ವಾರದ ದೀಪ ನಂದು ರಾಯರ ಸೇವೆ ಮುಗಿತಾ ಇದೆ. ಸೊ ನಿಮ್ಮ ಮನೆಯಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ, ಏನೇ ಒಂದು ಸಂಕಲ್ಪ ಇದ್ದರೆ, ಯಾರಿಗೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಏನೇ ಒಂದು ಕಷ್ಟಗಳಿದ್ದರೂ ನೀವು ರಾಯರ ಬಳಿ ಒಂದು ಬೇಡಿಕೆ ಇಟ್ಕೊಂಡು ಈ ಒಂದು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ 100 ಅಲ್ಲ 200% ನಿಮಗೆ ಜಯವಾಗುತ್ತೆ. ನೀವು ಅಂದ್ಕೊಂಡಿದ್ದ ಸಂಕಲ್ಪ ನೆರವೇರುತ್ತೆ. ನನಗಂತೂ ರಾಯರ ಆಶೀರ್ವಾದ ಸಿಕ್ತು. ತುಂಬ ಖುಷಿ ಆಯಿತು ನನಗೆ ಆಶ್ರಮಕ್ಕೆ ಜಾಗ ಸಿಕ್ಕಿದ್ದು. ಸೊ ನಿಮ್ಮ ಮನಸ್ಸಲ್ಲೂ ತುಂಬ ಥರ ಕಷ್ಟಗಳಿರುತ್ತೆ, ತುಂಬ ಪ್ರಾಬ್ಲಮ್ ಇರುತ್ತೆ. ನಿಜವಾಗ್ಲೂ ಈ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ತುಂಬ ಅದೃಷ್ಟ ಬರುತ್ತೆ. ಆದರೆ ಸಿಂಗಲ್ ದೀಪನೇ ಹಚ್ಚಬೇಕು. ಹೊಸ ಒಂದು ದೀಪ ತೊಗೊಂಬನ್ನಿ, ಅದನ್ನು ತೊಳೆದು 4 ಕಡೆ ಗಂಧ ಇಟ್ಟು ಸ್ವಲ್ಪ ಅಕ್ಷತೆ ಹಾಕಿ ಒಂದು ಬತ್ತಿ ಇಟ್ಟು ಕೊಬ್ಬರಿ ಎಣ್ಣೆ ಹಾಕಿನೇ ದೀಪ ಹಚ್ಚಬೇಕು. ನಿಜವಾಗ್ಲೂ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರೋ 8 ವಾರದ ಒಳಗಡೆ ನಿಮಗೆ ಗೊತ್ತಾಗುತ್ತೆ ಒಳ್ಳೇದಾಗ್ತಾ ಇದೆ ಅಂತ. ಅಷ್ಟರೊಳಗಡೆ ನಿಮಗೆ ಒಂದು ನೀವೇನು ಹರಕೆ ಪಟ್ಟಿರ್ತೀರೋ ಹರಕೆ ಒಳ್ಳೇದಾಗುತ್ತೆ. ನಿಜವಾಗ್ಲೂ ದೀಪ ಹಚ್ಚಿ. ರಾಯರಿದ್ದಾರೆ.